ನಮಸ್ಕಾರ. ಒಂದು ಪೋಸ್ಟ್ ಹಾಕಿದ್ದೀನಿ, ನೋಡಿರ್ಬೋದು. ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನ ಸೂರ್ಯನಗರ್ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಅಂತ. ಅದು ನೋಡಿದ್ರ ಪೋಸ್ಟು? ಕಳ್ಳನಿಂದ ರಿಕವರಿ ಮಾಡಿಕೊಂಡಂತ 1 kg ಚಿನ್ನನ ಪತ್ನಿಗೆ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಒಡವೆಗಳನ್ನ ಮಾಡಿಸ್ಕೊಟ್ಟಿದ್ದಾನಂತೆ. ಆಹಾ, ಏನು ಗತಿ ಬಂತು ಗುರು. 100% ನೇಪಾಳದ ಪರಿಸ್ಥಿತಿ ಕರ್ನಾಟಕಕ್ಕೆ ಬಂದೇ ಬರುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ಅಲ್ಲ, ಆವಾಗಲೇ ನೋಡಿದ್ರ ಅವನು ಯಾವನೋ ಸೂರ್ಯನಗರ ಇನ್ಸ್ಪೆಕ್ಟರ್ ಅಂತೆ, ಇಂಥ ನಾಲಾಯಕ ಭ್ರಷ್ಟಾಚಾರಿಗಳನ್ನ ಕರ್ಕೊಂಬಂದು. ಈಗ ನೋಡಿ ಏನಾಗಿದೆ, ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಪೋಸ್ಟಿಂಗ್ಗಳಿಗೆ ಇವರು ಕಾಸು ಕೊಟ್ಟು ತಗೊಳೋದು. ನಿಮಗೆ ಜ್ಞಾಪಕ ಇರಲಿ, ಕೊಡಗೇಳಿ ಅಂತ ಪೊಲೀಸ್ ಸ್ಟೇಷನಲ್ಲಿ ಪೋಸ್ಟಿಂಗ್ ಮಾಡಿಸ್ಕೊಬೇಕಂದ್ರೆ 1.5 ಕೋಟಿ ಅಂತೆ. ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್, ಉಪ್ಪಾರಪೇಟೆಗೆ ನನಗೆ ಹೇಳಿದ್ದು ಯಾರೋ, ಉಪ್ಪಾರಪೇಟೆಗೆ 20 ಕೋಟಿ ಅಂತೆ. ಆಮೇಲೆ ನಮ್ಮ ಇದೆಯಲ್ಲ, ಅದು ಕೋರ್ಮಂಗ್ಲ ಕಡೆ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ 15 ಕೋಟಿ ಅಂತೆ. 1.5 ಕೋಟಿ ಕೊಡಗೇಳಿ ಪೊಲೀಸ್ ಸ್ಟೇಷನ್ನು, 20 ಕೋಟಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಪೋಸ್ಟಿಂಗ್ಗೆ, 15 ಕೋಟಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಂತೆ. ಇಂಥ ಕಾಸು ಕೊಟ್ಟು ಪೋಸ್ಟಿಂಗ್ಗಳು ಮಾಡಿಸ್ಕೊಂಡು ಬಂದ್ಮೇಲೆ ಕಳ್ಳನತ್ರ ರಿಕವರಿ ಮಾಡ್ಕೊಂಡಂತ ಚಿನ್ನಗಳನ್ನ ಪತ್ನಿಗೆ, ಹೆಂಡತಿಗೆ ಅಥವಾ ಪತ್ನಿಗೆ, ಎಂಥ ಕ್ರಿಮಿನಲ್ಗಳ ಕೈಗೆ ನಾವು ಸಿಸ್ಟಮ್ ಅನ್ನ ಕೊಟ್ಟು ಸಂಬಳ ಕೊಟ್ಟು ಭ್ರಷ್ಟಾಚಾರ ಮಾಡಿ ಅಂತ ಕೂತಿದೀವಿ ಅಂತಂದ್ರೆ ನಿಜವಾಗ್ಲೂ ಅಲ್ರಿ. ಸಿದ್ದರಾಮಯ್ಯನವ್ರ ಸರ್ಕಾರ ಅಲ್ಲಿ ನೋಡಿದ್ರೆ ಹೋಮ್ ಮಿನಿಸ್ಟ್ರು ಇದಕ್ಕೆ ಬೇಜವಾಬ್ದಾರಿಯಿಂದ ಅಲ್ಲೆಲ್ಲೋ ಪೂಜೆಗಳು ಮಾಡ್ಕೊಂಡು ಅಲ್ಲೆಲ್ಲೋ ಓಡಾಡ್ಕೊಂಡು, ಅಲ್ಲಿ ನೋಡ್ರಿ ಹೋಮ್ ಮಿನಿಸ್ಟರ್ ಸೂರ್ಯನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು 1 kg ಏನೋ ಕಳ್ಳಿನಿಂದ ರಿಕವರಿ ಮಾಡ್ಕೊಂಡಂತ ಏನೋ ಚಿನ್ನವನ್ನ ಹೆಂಡತಿಗೆ. ಆಹಾ, ಹೋಮ್ ಮಿನಿಸ್ಟ್ರು ಇನ್ನು ಹೋಮ್ ಮಿನಿಸ್ಟ್ರು ಇಷ್ಟು ಸೈಲೆಂಟ್ ಆಗಿ ಅವರೇ ಅಂತಂದ್ರೆ, ಇನ್ನು ಇವ್ರುಗಳು ಈ ರೀತಿ ಲೂಟಿ ಮಾಡಿದ್ರೆ ಹೇಳ್ತಾರ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ಅಲ್ರಿ ಕಳ್ರಿ ಯಾಕೆ ಕಳ್ತನ ಮಾಡ್ತಾರ ಅಂತಂದ್ರೆ ಅವ್ರು ಚೆನ್ನಾಗಿ ಗೊತ್ತು. ಅದನ್ನ ರಿಕವರಿ ಮಾಡ್ಕೋಣ ಅಂತ ಇನ್ಸ್ಪೆಕ್ಟರ್ಗಳು ಆರಾಮಾಗಿ ಆ ಚಿನ್ನನ ಕದ್ಕೊಂಡು ಅವ್ರನ್ನ ಬಚಾವ್ ಮಾಡಿ ಇನ್ವೆಸ್ಟಿಗೇಷನ್ ಅಂತ ಬಿದ್ದಕ್ಕೆ ತಪ್ಪಿಸಿ ನಿಜವಾದ ಮಾಲೀಕರಿಗೆ 3 ನಾಮ ಇಟ್ಟು. ಅಲ್ಲ ನೋಡ್ರಿ, ಜೀವನದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರವನ್ನ ಅಲ್ಲ ಈ ಕಾಂಗ್ರೆಸ್ ಅವರು ಒಂದ್ ಸೆಕೆಂಡ್ ಅಲ್ಲ, ಈ ಕಾಂಗ್ರೆಸ್ ಅವರು 40% ಆರೋಪ ಮಾಡಿ ಬಿಜೆಪಿ ಅವ್ರ ಮೇಲೆ ಬಂದ್ರು. ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅವರ ಆಡಳಿತದಲ್ಲಿ ಕದ್ದಿರೋ ಚಿನ್ನ ಹೆಂಡತಿಗೆ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ, ಏನ್ರಿ ನಿಮ್ಮ ಪೊಲೀಸರು ಇಷ್ಟೊಂದು ಪ್ರಖ್ಯಾತ ಆಗ್ಬಿಟ್ಟಿದ್ದಾರೆ, ಕದ್ದಿರೋದ್ನೆಲ್ಲ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾರಲ್ರಿ. ಯಾವ ಮಟ್ಟಕ್ಕೆ ಬಂದೈತೆ ಪೊಲೀಸ್ ಇಲಾಖೆ ನಿಜವಾಗ್ಲೂ. ನಿಮ್ಮ ಪೊಲೀಸ್ ಇಲಾಖೆ ಇರೋದೆಲ್ಲ ಭ್ರಷ್ಟರೇ ಕಣೋ. ನಾನು ಹೇಳ್ತೀನಿ, ನನಗೆ ಬಾಯಲ್ಲಿ ಹೇಳಿದ್ರೆ ಮಾತೇ ಇಲ್ಲ. ಅಲ್ಲ, ನಾವು ಧ್ವನಿ ಮಾಡ್ತೀವಿ ಅಂತ ನನ್ನ ಮೇಲೆ 5 FIR ಹಾಕಿ ನನಗೆ ನೋಟಿಸ್ ಕೊಡ್ತೀರಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕದ್ದಿರೋ ಚಿನ್ನಗಳನ್ನ ಹೆಂಡತಿಗಳಿಗೆ ಒಡವೆ ಮಾಡ್ಕೊಡೋ ಅಂತ ಇಂಥ ಕಳ್ಳರಿದ್ದಾರೆ ಅಂತಂದ್ರೆ, ಕರ್ನಾಟಕದ DGP ಸಲೀಂ ಅವರೇ, ಏನ್ರಿ ನಿಮ್ಮ ಪ್ರಖ್ಯಾತಿ ನಿಮ್ಮ ಸ್ಟೇಷನ್ ಅಲ್ಲಿ? ಅವನು ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಪೋಸ್ಟ್ ಹಾಕೋಣಪ್ಪ ಅಲ್ಲಿ. ನಾನು ತೆಗೆದಲ್ಲಿ ಹಾಕಿದ್ದೀನಿ. ಅಲ್ಲ, 1 kg ಇವ ಸಿಕ್ಕಾಕೊಂಡಿರೋದು. ಕರ್ನಾಟಕದಲ್ಲಿರುವ ಎಂಟೈರ್ 1000 ಪೊಲೀಸ್ ಸ್ಟೇಷನ್ಗಳದು ಇದೇ ಕೆಲಸ. ಏನಕ್ಕೆ ಅಂತಂದ್ರೆ ಕಳ್ಳರಿಗಿಂತ ದೊಡ್ಡ ಕಳ್ಳರು ಈ ಭ್ರಷ್ಟ ಪೊಲೀಸ್ ಅವರೇ ಅನ್ನೋದು ನನ್ನ ಒಂದು ದಟ್ ಈಸ್ ವಾಟ್ ದ ರಿಯಾಲಿಟಿ. ಏನ್ ಕೆಣಸ್ಕೊಳ್ತಾರೆ ಹೋಮ್ ಮಿನಿಸ್ಟರ್ ನೋಡ್ರಿ. ಎಲ್ಲ ನನಗೆ ಹೇಳಿದೇನು ಅಂತಂದ್ರೆ, ಇವರುಗಳು ಪೋಸ್ಟಿಂಗ್ ಮಾಡಿಸ್ಕೊಳಕ್ಕೆ ಕೋಟಿ ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂತಾರಂತೆ. ಈಗ ಒಂದು ಪೊಲೀಸ್ ಸ್ಟೇಷನ್ಗೆ, ಕೊಡಗೇಳಿ ಪೊಲೀಸ್ ಸ್ಟೇಷನ್ 1.5 ಕೋಟಿ ಕೊಟ್ರೆ ಅವ್ನು 1.5 ಕೋಟಿ ರಿಕವರಿ ಮಾಡ್ಕೊಬೇಕಲ್ಲ ಇನ್ಸ್ಪೆಕ್ಟ್ರು. ಹಿಂಗ್ ಜನರಲ್ ಆಗಿ ಮಾತಾಡ್ತಾ ಇರೋದು. ಉಪ್ಪಾರಪೇಟೆ 20 ಕೋಟಿ ಅಂತೆ. 20 ಕೋಟಿ ಕೊಟ್ಟು ಅಲ್ಲಿ ಪೋಸ್ಟಿಂಗ್ ಮಾಡಿಸ್ಕೊಂಡ್ರೆ ನನಗೆ ಯಾರೋ ಹೇಳಿದ್ದು, ರಿಕವರಿ ಏನ್ ಮಾಡ್ಬೇಕು? ಕಳ್ಳರು ಹತ್ರ, ನಿಮ್ಮ ಹತ್ರ ಕಳ್ಳರು ಚಿನ್ನ ಕದ್ರೆ ಅದನ್ನ ಇನ್ಸ್ಪೆಕ್ಟರ್ ಕದ್ಕೊಂಡು ಎಂಡ್ರಿಗೆ ಮಾಡಿಸ್ಕೊಂತಾನೆ. ನಿಮಗೊಂದು ಚೆಂಬು. ಈ ರೀತಿಯ ಕರ್ನಾಟಕದಲ್ಲಿ ಈ ರೀತಿ ಸಿದ್ದರಾಮಯ್ಯನವ್ರು ನೋಡಿದ್ರೆ ಎಂದ್ರಲ್ಲೋ ಬಿಸಿ. ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲೂ. ಕಾಂಗ್ರೆಸ್ ಅವರು ಏನು ಒಳ್ಳೆಯವ್ರಂತ ಖಂಡಿತ ನಾವ್ ಹೇಳಲ್ಲ. ನೋಡ್ರಿ, ಒಬ್ಬ ಇನ್ಸ್ಪೆಕ್ಟರ್ ಕದ್ದಿರೋ 1 kg ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತೀನಿ ಅಂತಂದ್ರೆ ಸಾಷ್ಟಾಂಗ ನಮಸ್ಕಾರ ಆಗೋರು. ಆಹಾ, ಹಿಂದೆ ಬಿಜೆಪಿಯವ್ರಿಗೆ ಹಾಕ್ರಿ, ಅವ್ರು ಎಲ್ಲದನ್ನು ಮಾರಾಟ ಮಾಡಿ ಭ್ರಷ್ಟಾಚಾರ ಮಾಡಿ 40% ಅದು ಇದು ಅವ್ರ ಆಸ್ತಿಗಳನ್ನ ಏರಿಸ್ಕೊಂಡು ಚೆನ್ನಾಗಿ ತಿಂದು ಮಡ್ಕೊಂಡು ಒಂದಷ್ಟು ಡಿಸ್ಕನೆಕ್ಟ್ ಆಗ್ಬಿಡ್ತು. ಮಾಡಬಾರ್ದಲ್ಲ ಮಾಡಿ. ನಿಮ್ದು 40%
ಕಾಂಗ್ರೆಸ್ ಅವರು ನಿಮ್ದು 40% ಅಂತ ಅಲಿಗೇಷನ್ ಮಾಡುವಂತ ಡಿ ಕೆ ಶಿವಕುಮಾರ್ ಮತ್ತೆ CM ಸಿದ್ದರಾಮಯ್ಯನವರು ಮತ್ತೆ ರಾಹುಲ್ ಗಾಂಧಿ ಅವರು ಎಲ್ಲ ಸೇರ್ಕೊಂಡು ಇವಾಗ ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ 1 kg ಚಿನ್ನನ ಕದ್ದಿರೋ ಚಿನ್ನನ ರಿಕವರಿ ಮಾಡ್ಕೊಂಡು ಹೆಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟವ್ರೆ. ಹೋಗ್ಲೇ ಬಿಡ್ರಪ್ಪ, ಅಟ್ಲೀಸ್ಟ್ ಹಂಗಾರು ಉದ್ಧಾರ ಆಗ್ರಿ. ನೇಪಾಳದ ಪರಿಸ್ಥಿತಿ ಜಲ್ದಿ ಬರಕ್ಕೆ ಇಂಥ ಇನ್ಸ್ಪೆಕ್ಟರ್ಗಳು ಇಂಥ ಕಳ್ಳರು ಭ್ರಷ್ಟರು ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋರೆಲ್ಲ 90% ಕಳ್ಳರು ಡಕಾಯಿತರು ಆಮೇಲೆ ಕ್ರಿಮಿನಲ್ ಮನಸ್ಥಿತಿ ಇರೋಂಥವ್ರನ್ನೇ ಇವ್ರು ಆಯ್ಕೆ ಮಾಡ್ಕೊಂಡು. ಯಾಕೆ ಅಂತಂದ್ರೆ ಅವ್ರು ಕಳ್ಳರ ಮನಸ್ಥಿತಿ ಇದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗೋದು. ಎಲ್ಲ ಒಂದು 10% ಒಳ್ಳೆಯವ್ರೆ ಯಾರು ಅಂತ ಆ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಹುಡ್ಕೊಬೇಕಾಗಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಂಥ ಭ್ರಷ್ಟರುಗಳ ಕೈಗೆ ಇನ್ಸ್ಪೆಕ್ಟರ್ ಪೋಸ್ಟ್ಗಳು ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಮೇಲೂ ಹೇಳ್ತಾರೆ. ಅಲ್ಲ, ಈಗ ಹೋಮ್ ಮಿನಿಸ್ಟರ್ ಇದೆಲ್ಲ ಗೊತ್ತಿರಲ್ವಾ? ಹೋಮ್ ಮಿನಿಸ್ಟ್ರು ಭ್ರಷ್ಟಾಚಾರನ ಕಡಿಮೆ ಮಾಡಬೇಕು ಅಂತ ವರ್ಕ್ ಮಾಡ್ಬೇಕಲ್ಲ, ಎಲ್ಲಿ ಮಾಡ್ತಾನೆ ಅಯ್ಯಪ್ಪ? ಮಾಡೋದಿಲ್ಲ ಅಯ್ಯಪ್ಪ, ಬಾಯೇ ತೆರಿಯಲ್ಲ. ಬೇಕಾದ್ರೆ ಅಲ್ಲೆಲ್ಲ ಸೆಷನ್ ಅಲ್ಲಿ ಸಿಕ್ಕರೆ ನಮ್ಮನ್ನ ಅವನು ಇವನು ಅಂತ ಹೇಳಕ್ಕೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಫಿಟ್ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ನಾವು ನ್ಯಾಯ ಕೇಳ್ತೀವಲ್ಲ. ನಮ್ಮನ್ನ ಅವನ ಬಗ್ಗೆ ಮಾತಾಡಿ ಅವನ ಬಗ್ಗೆ ಕೇಸವೆ ಏನಂಗೆ ಇವರೆಲ್ಲ ಸಾಚಾಗಳಿದ್ದಂಗೆ. ಇವ್ರ ಮೇಲೆ ಯಾರ ಮೇಲೂ ಕೇಸೇ ಇಲ್ಲ. CM ಸಿದ್ದರಾಮಯ್ಯನವ್ರ ಮೇಲೆ 13 ಕೇಸವೆ, ಡಿ ಕೆ ಶಿವಕುಮಾರ್ ಮೇಲೆ 19 ಕೇಸವೆ. ಅವನು ಅರೆಸ್ಟ್ ಆಗಿದ್ನಲ್ಲ ಇದರಲ್ಲಿ ಯಾವುದೋ ಹಗರಣದಲ್ಲಿ ನಾಗೇಂದ್ರ ಮೇಲೆ 42 ಕೇಸ್ ಇದೆಯಪ್ಪ. ಇವರೆಲ್ಲ ಕೇಸ್ ಇರೋರೆ, ಇವರೆಲ್ಲ ಏನು ದೊಡ್ಡ ಸಾಚಾಗಳೇನಲ್ಲ. ಬಟ್ ಮಾತಾಡೋದು ನೋಡ್ದ ಇವರು ನಾವೇನೋ ಒಂದು ಟೆರರಿಸಂ ಮಾಡಿದ್ರ, ಪ್ರಶ್ನೆ ಮಾಡೋದ ಒಂದು ಟೆರರಿಸ್ಟಮ್ಮ. ಈಗ ಅವನು ಕದ್ದಿರೋ ಒಡವೆ 1 ಕೋಟಿ ರೂಪಾಯಿ ಒಡವೆನ ಹೆಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟವನೇ. ಅವ್ನ ಏನ್ ಮಾಡ್ತೀರಾ? FIR ಮಾಡಿ ಜೈಲ್ಗಾಗಿ ಮೊದಲು ಅವನನ್ನ ನೀವು ಮಾಡಲ್ಲ. ಅವ್ನು ಕಾಸು ಕೊಟ್ರೆ ಅವನ ಮೇಲೆ ಬೇಕಾದ್ರೆ ಸಸ್ಪೆಂಡ್ ಮಾಡ್ಬಿಟ್ಟು ಬೇಕಾದ್ರೆ ನೀವೇ ಬೇಕಾದ್ರೆ ವಾಪಸ್ಸು ಇನ್ಯಾವುದನ್ನ ಸ್ಟೇಷನ್ ಕೊಟ್ಟು ಇನ್ನೊಂದಷ್ಟು ಕಳ್ತನ ಮಾಡಿ ಅಂತ ನೀವೇ ಬಿಡೋ ಮಟ್ಟಕ್ಕೆ ನೀವಿದ್ದೀರ. ಯಾವ ನೈತಿಕತೆ ಇಲ್ಲದಂತ ರಾಜಕಾರಣಿಗಳ ನಾವು ಸರ್ಕಾರಗಳನ್ನ ಮಾಡಿಸಿ ನಾವು ಜೀವನ ಮಾಡ್ತಾ ಇದೀವಿ ಅಂತ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಖಂಡಿತವಾಗಿ ಹೇಳ್ತೀನಿ, ಮುಂದಿನ ಜನಾಂಗ ಒಳ್ಳೆ ವ್ಯಕ್ತಿಗಳಿಗೆ ನಮ್ಮಂತವರು ಒಂದು ಹೊಸ ರಾಜಕೀಯ ನಾನು ಒಂದು ಐ ವಿಲ್ ಬ್ರಿಂಗ್ ಆನ್ ಪೊಲಿಟಿಕಲ್ ಪಾರ್ಟಿ. ನಾನು ಬಡವರಿಗೆ ಟಿಕೆಟ್ ಕೊಡಬೇಕು ಅಂತ ಭಾರಿ ಆಸೆ ಇದೆ. MLA MP ಅಂತ ಖಂಡಿತವಾಗಿ ಹೇಳ್ತೀನಿ. ಕಾಂಗ್ರೆಸ್ JDS BJP 3 ಜನ ನಿಮ್ಮ ಟ್ಯಾಕ್ಸ್ಗಳನ್ನ 4 ಲಕ್ಷ ಕೋಟಿ ಕರ್ನಾಟಕ ಟ್ಯಾಕ್ಸ್ ತಿಂದು ನುಂಗು ನೀರು ಕುಡ್ದಾಕ್ತಾರೆ. ಯಾವ ಪ್ರಾಜೆಕ್ಟು ಹೋಗಲ್ಲ. ಆಮೇಲೆ ಬೆಂಗಳೂರು ಹೈಯೆಸ್ಟ್ ಪೊಲ್ಯೂಟೆಡ್ ಅಂತೆ. ಒಂದು ಮೊನ್ನೆ ಹೋದ ವರ್ಷ ಆಗಸ್ಟ್ ಅಲ್ಲಿ ಒಂದೇ ತಿಂಗಳಲ್ಲಿ 50,000 ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿದೆ. ಇವ್ರ ಯೋಗ್ಯತೆಗೆ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ಸಕ್ಕೆ ಯೋಗ್ಯತೆ ಇಲ್ಲ. ಗ್ರೇಟರ್ ಬೆಂಗಳೂರು ಮಾಡಕ್ ಕೊಟ್ಟವ್ರೆ. ಇರೋ ಬರೋ ಲ್ಯಾಂಡ್ಗಳನ್ನೆಲ್ಲ ಲೇಔಟ್ಗಳು ಮಾಡಿ, ಏರ್ಪೋರ್ಟ್ಗಳು ಮಾಡಿ, ರಿಂಗ್ ರೋಡ್ಗಳು ಮಾಡಿ, ಪೆರಿಫೆರಲ್ ರಿಂಗ್ ರೋಡ್ಗಳು ಮಾಡಿ, ಅಲ್ಲಿರೋ ಸರ್ಕಾರಿ ಜಮೀನೆಲ್ಲ ತಿಂದು ಉಂಡು 1250 ಕೆರೆಗಳನ್ನ ಬೆಂಗಳೂರಲ್ಲಿ ತಿಂದಾಕವ್ರೆ. 11,000 ಕೆರೆಗಳನ್ನ ಇಡೀ ಕರ್ನಾಟಕದಲ್ಲಿ ತಿಂದಾಕಿರುವಂತ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳು ಇರೋವರೆಗೆ ಈ ಒಂದು ಕರ್ನಾಟಕ ಎಲ್ಲೂ ಉದ್ಧಾರ ಆಗುತ್ತೆ. ನಾನು ಹೇಳ್ತೀನಲ್ಲ, ನಿಜವಾಗ್ಲೂ ಹೊಸ ಪ್ರತಿಭೆಗಳು ಹೊರಗಡೆ ಬರ್ಬೇಕು. ನೀವೆಲ್ಲ ಇಂಜಿನಿಯರ್ ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತೀರಾ. ಹೊರಗಡೆ ಬಂದು ರಾಜಕಾರಣಿಗಳಾಗಿ MLA ಆಗಿ MP ಆಗಿ ಮಿನಿಸ್ಟರ್ ಆಗಿ ಖಂಡಿತ ಹೇಳ್ತೇನೆ, ವಿ ವಿಲ್ ಚಾಕ್ ಔಟ್ ಎ ರೋಡ್ಸ್ ಟು ಅಂತ ನ್ಯೂ 2028 2028ಕ್ಕೆ ನಮ್ಮಂತವ್ರು CM ಆಗಬೇಕು, ನಿಮ್ಮಂತವ್ರು MLAಗಳಾಗಬೇಕು, ಮಿನಿಸ್ಟರ್ಗಳಾಗಬೇಕು. ಆವಾಗಲೇ ಭ್ರಷ್ಟಾಚಾರನ ಮಟ್ಟಕ್ಕಾಗೋದು. ನೋಡ್ರಿ, ಕದ್ದಿರೋ ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ ಅಂತೆ ಸೂರ್ಯನಗರ ಪೊಲೀಸ್ ಸ್ಟೇಷನ್ ಅವರು. ಅವನ ಇನ್ಸ್ಪೆಕ್ಟರ್ ಒಂದು ಯಾವ ಮಟ್ಟಕ್ಕೆ ಸರ್ಕಾರ ಇದೆ. ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡ್ತಾ ಇದಾರೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಎಲ್ಲೆಲ್ಲೋ RSS ಕಾರ್ಯಕ್ರಮದಲ್ಲಿ ಬಿಸಿ ಇದಾರೆ. ರೀ ಹೋಮ್ ಮಿನಿಸ್ಟರ್ ನೋಡ್ರಿ ಏನಾಗಿದೆ ಅಂತ. ಸೂರ್ಯನಗರದವನೇನೋ ಕಳ್ಳನತ್ರ ಇಸ್ಕೊಂಡಂತ ಒಡವೆನೇನೋ ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟವನಂತೆ. ಸ್ವಾಮಿ ವೆಂಟ್ರಾನ್ ಶಾಪ ಗೋವಿಂದ ಗೋವಿಂದ. ಥ್ಯಾಂಕ್ ಯು. ಇನ್ನೆಷ್ಟು ಬೈಯಕ್ಕಾಗುತ್ತೆ ಗುರು, ಇನ್ನೆಷ್ಟು ಬೈಯಕ್ಕಾಗುತ್ತೆ? ಇವರು ಮಾನಗೇಡಿಗಳು. ನಾವು ಹೇಳ್ತೀವಲ್ಲ, ನಮ್ಮಂತರ ಕೈಗೆ ಅಧಿಕಾರ ಬರಲಿ 2028ಕ್ಕೆ. ಐ ವಿಲ್ ಬ್ರಿಂಗ್ ಒನ್ ಪಾರ್ಟಿ. 2028ಕ್ಕೆ ನಾನೊಂದು ಪಾರ್ಟಿ ತಗೊಂಡ್ಬರ್ತೀನಿ. ನಾನು ಹೇಳ್ತೀನಲ್ಲ, ನಿಮ್ಗೆ ಯೋಗ್ಯತೆ ಇದ್ರೆ ನೀವು ನಿಂತ್ಕೊಳ್ಳಿ. ಖಂಡಿತವಾಗಿ ಒಂದು ಸರ್ಕಾರ ಮಾಡೋಣ. ಇದು ಫೇಸ್ಬುಕ್ ಅಲ್ಲಿ ನಿಮಗೆ ನಾನು ಇಂಟಿಮೇಷನ್ ಕೊಡ್ಬೋದೇ ಹೊರತು ಖಂಡಿತ ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಿಜೆಪಿ ಆಲ್ರೆಡಿ ಮಂಡ್ಯ ಮದ್ದೂರನ್ನ ಹಾಳು ಮಾಡಿಟ್ಟವ್ರೆ. ಅಲ್ಲಿ ರೈತರ ನಾಡೋದು, ಅನ್ನ ಹಾಕೋರ್ ನಾಡು, ಆಮೇಲೆ ಶಾಂತಿ ನಾಡು, ಸೌಹಾರ್ದತೆ ಇರುವಂತ ನಾಡು. ಆ ನಾಡಲ್ಲಿ ಹೋಗಿ ಈ ಕುಮಾರಸ್ವಾಮಿಯ ಬಿಜೆಪಿ ಕರ್ಕೊಂಡೋಗಿ ಅಲ್ಲೆಲ್ಲ ಗಬ್ಬೆ ಬರ್ಸಾಕಿ ಬರೀ ಒಂದು ಗಣೇಶನ್ ಪ್ರೊಟೆಸ್ಟ್ಗೆ ಇವ್ರು ಇಷ್ಟು ದೊಡ್ಡ ರಾಜಕೀಯ ಮಾಡ್ತಾರೆ. ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಲ್ಲ. ಈಗ ನೋಡಿ, ಅವ್ನು ಸೂರ್ಯನಗರದವನು 1 ಕೋಟಿ ರೂಪಾಯಿ ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟು ಯಾವನಾರ ಮಾತಾಡ್ತಾನೆ, ಯಾವನೋ ಮಾತಾಡ. ಯಾಕಂದ್ರೆ ಇವ್ರು ಎಲ್ಲಾ ಕಳ್ಳರುಗಳು ಅವ್ರ ಹತ್ರ ಈಸ್ಕೊಂಡು ಟ್ರಾನ್ಸ್ಫರ್ಗಳು ಮಾಡಿಸ್ಕೊಟ್ರು ಅಂತ ಹಲ್ಕಟ್ಟು ಬೇವರ್ಸಿ ಭ್ರಷ್ಟಗಳು ಅಂತ ನಮ್ಗೆಲ್ಲ ಗೊತ್ತಿದೆ. ಏನೋ ಸಾವುಕಾರ ಹೆಣ್ಣು ಬೇಕೇನೋ ಅವನಿಗೆ, ಜೊತೆಲಿ ಭ್ರಷ್ಟಾಚಾರದ ಹಣ ಬೇಕೇನೋ ನಿನಗೆ, ಕೊಡ್ತೀನಿ ಹೆಣ್ಣು ಕೊಡ್ತೀನಿ ಭ್ರಷ್ಟಾಚಾರದ. ನಿಜವಾಗ್ಲೂ ಇಫ್ ಐ ಬಿಕಮ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಮೆಂಡ್ ದ ಲಾ, ಐ ವಿಲ್ ಎನ್ಶ್ಯೂರ್ ಇವ್ರುಗಳನ್ನ ಬೀದಿನಲ್ಲಿ ನೇಣ ಹಾಕುವಂತ ಒಂದು ಕಾನೂನನ್ನ ತಿದ್ದುಪಡಿ ತರಬೇಕ್ರಿ. ಆವಾಗಲೇ ನನ್ನ ಮಕ್ಕಳಿಗೆ, ಈ ಭ್ರಷ್ಟರಿಗೆ, ಕಳ್ಳರಿಗೆ, ಆಮೇಲೆ ದಗೋಕೋರ್ರಿಗೆ, ಈ ಡಕಾಯಿತಗಳಿಗೆ, ಕೊಲೆ ಮಾಡೋರಿಗೆ ಬೀದಿನಲ್ಲಿ ನೇಣ ಹಾಕ್ಬೇಕು ದುಬೈ ತರ. ಆವತ್ತೇ ನನ್ನ ಮಕ್ಕಳಿಗೆ ಎದೆನಲ್ಲಿ ಭಯ ಬರೋದು ಅಂತ ಹೇಳುತ್ತಾ
the day is not far, the India and Karnataka will go through the reforms. But one thing is very certain, ನೀವುಗಳೆಲ್ಲ ಜಾಗೃತವಾಗಿರಬೇಕು. ಈ ಕಾಂಗ್ರೆಸ್, JDS, BJP ನಿಮ್ಮನ್ನೆಲ್ಲ ದಿಕ್ಕು ತಪ್ಪಿಸಿದೆ. We need a new political turn in ಕರ್ನಾಟಕ ಅಂತ ಹೇಳುತ್ತಾ, ಸೂರ್ಯನಗರ ಇನ್ಸ್ಪೆಕ್ಟ್ರು ಒಡವೆ ಒಂದೇನೋ ಬೇರೆ ಮಾಡಿಸ್ಕೊಂಡಿದ್ಯಾ ಗುರು. ಥ್ಯಾಂಕ್ ಯು.